ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಇದು ನಮ್ಮ ಕುಂದಾಪುರದ ಒಂದು ಸಣ್ಣ ಹಳ್ಳಿಯಲ್ಲಿ ಆದಂತ ನೈಜ ಘಟನೆ. ರೀಸೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಹೋದಾಗ ಯಾರೊಬ್ರ ಮುಖಾಂತರ ನಂಗೆ ಈ ಕತೆ ಗೊತ್ತಾಯ್ತು. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ತುಂಬಾ ಸಲ ಹೇಳಿದಂಥ ಉಮಾಲ್ತಿ ಕತೆನೆ, ಬಟ್ ತುಂಬ ಡಿಫ್ರೆಂಟ್ ಆಗಿದೆ. ಹೀಗೆ ಕೇಳ್ತಾ ಹೋಗಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ವಿಡಿಯೋ ಕಡೆ ಹೋಗೋಣ. ನಾ ಮೊದಲು ಹೇಳಿದಾಗೆ ಈ ಕತೆ ಆಗಿದ್ದು ಕುಂದಾಪುರದ ಒಂದು ಸಣ್ಣ ಹಳ್ಳಿಲಂತ. ಆ್ಯಂಡ್ ಮೈನ್ ಆಗಿ ಇದು 1980s ಆ ಕಾಲಘಟ್ಟದಲ್ಲಿ ಆದಂತ ಕತೆ. ಆ ಒಂದು ಹಳ್ಳಿಲಿರುವ ಸುಮಾರು ದೂರದ ಪ್ರದೇಶದ ಒಂದು ಗದ್ದೆಯಲ್ಲಿ ಒಬ್ಬ ಕ್ರಿಶ್ಚಿಯನ್ ಕಮ್ಯುನಿಟಿಯ ವ್ಯಕ್ತಿ ವಾಸವಾಗಿದ್ರು. ಆ ಊರಿನ ಎಲ್ಲರೂ ಕೂಡ ಅವ್ರನ್ನ ರಾನಿ ನಾಯ್ಕರು ಅಂತ ಕರಿತಿದ್ರು. ಅವರ ಫ್ಯಾಮಿಲಿಲಿ ಅವರೊಬ್ರು ಬಿಟ್ರೆ ಬೇರೆ ಯಾರು ಕೂಡ ಇಲ್ಲ. ಆ ಒಂದು ದೊಡ್ಡ ಮನೆಯಲ್ಲಿ ಅವರೊಬ್ಬರೇ ವಾಸವಾಗಿದ್ರು. ಅಂಡ್ ಆಕ್ಚುಲಿ ಅದು ಅವರಿಗೆ ಅಭ್ಯಾಸ ಆಗಿ ಬಿಟ್ಟಿತ್ತು ಕೂಡ. ಅಂಡ್ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ಅವರು ತಮ್ಮ ಬದುಕಿಗಾಗಿ ಒಂದು ಸಣ್ಣ ಗದ್ದೆ ಹಾಗೆ ದನದ ಕೊಟ್ಟಿಗೆಯನ್ನು ಮಾಡಿದ್ರು. ಆ ಗದ್ದೆ ಹಾಗೆ ದನದಿಂದ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ಮಾರಿ ಅವರು ತಮ್ಮ ಜೀವನವನ್ನ ಸಾಗಿಸ್ತಿದ್ರು. ಅಂಡ್ ಅವರು ಪ್ರತಿದಿನ ಆ ದನದ ಕೊಟ್ಟಿಗೆ ಎಲೆಯನ್ನ ಹಾಕ್ಲಿಕ್ಕೋಸ್ಕರ ಪ್ರತಿದಿನ 4 ಗಂಟೆ 3 ಗಂಟೆ ಹಾಗೆ ಕಾಡಿಗೆ ಹೋಗ್ತಿದ್ರು. ಅಂದ್ರೆ ಕಾಡಂದ್ರೆ ಆ ಊರಿನ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿನ ಎಲೆನ ಬುಟ್ಟಿಗೆ ಹಾಕಿ ತಗೊಂಡು ಬಂದು ತಮ್ಮ ಕೊಟ್ಟಿಗೆಯಲ್ಲಿ ಹಾಕ್ತಿದ್ರು. ಇದು ಅವರ ಪ್ರತಿದಿನದ ಕಾರ್ಯಕ್ರಮವಾಗಿತ್ತು, ಅಂದ್ರೆ ಮಾರ್ನಿಂಗ್ ಟೈಮ್ನ ಕಾರ್ಯಕ್ರಮವಾಗಿತ್ತು. ಸೊ ಹೀಗೆ ಪ್ರತಿದಿನ ಅವರ ಕೆಲಸ ನಡೀತಾ ಇತ್ತು. ಬಟ್ ಒಂದಿನ ಏನಾಯ್ತು, ಅವರಿಗೆ ಹೋಗ್ಲಿಕ್ಕೆ ಯಾವುದೇ ಜಾಗ ಸಿಗುವುದಿಲ್ಲ. ಅವರು ಪ್ರತಿದಿನ ಹೋಗ್ತಿದ್ದ ಜಾಗದಲ್ಲಿ ಎಲೆಗಳು ಕಡಿಮೆ ಆಗಿದ್ದರಿಂದ ಅವರಿಗೆ ಬೇರೆ ಪ್ರದೇಶವನ್ನ ಹುಡುಕುವ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಸೊ ಹೀಗೆ ಅಂತ ಜಾಗ ಎಲ್ಲಿದೆ ಅಂತ ಅವರು ತುಂಬಾ ಕಡೆ ವಿಚಾರಿಸ್ತಿದ್ದಾಗ ಅವರಿಗೆ ಒಂದು ಪ್ಲೇಸ್ ಗೊತ್ತಾಗುತ್ತೆ. ಅದು ಕೂಡ ಕಾಡಿನ ಪ್ರದೇಶವೇ, ಆದ್ರೆ ಊರಿನ ಯಾರು ಕೂಡ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಊರಿನಲ್ಲಿ ಆ ಒಂದು ಜಾಗದ ವಿಷಯವಾಗಿ ಗಾಸಿಪ್ ಯಾವಾಗಲೂ ಹರಿದಾಡ್ತಿತ್ತು. ಅದೇನಪ್ಪ ಅಂದ್ರೆ, ಆ ಒಂದು ಪ್ರದೇಶದಲ್ಲಿ ಭೂತದ ಕಾಟ ಇದೆ. ರಾತ್ರಿ ಬಿಡಿ ಬೆಳಗ್ಗೆ ಹೊತ್ತಲ್ಲಿ ಕೂಡ ಜನರು ಅಲ್ಲೋಗ್ಲಿಕ್ಕೆ ಭಯಪಡ್ತಾರೆ. ಮಕ್ಕಳು ಹೆಂಗಸರು ಯಾರೇ ಕೂಡ ಹೋದ್ರು ಅಲ್ಲವರಿಗೆ ಏನಾದ್ರೂ ಕೂಡ ಆಗುತ್ತೆ. ವಾಪಸ್ ಮನೆಗೆ ಬಂದಾಗ ಅವರ ಹೆಲ್ತ್ ಹಾಳಾಗುತ್ತೆ ಅಥವಾ ಅವರು ಮಂಕು ಬಡಿದು ಹೋಗ್ತಾರೆ ಅಂತ ತುಂಬಾ ಸುದ್ದಿ ಇದೆ. ಅಂಡ್ ಮತ್ತೊಂದು ವಿಷಯ ಮೇಲಾಗಿ ಹೇಳ್ಬೇಕಂದ್ರೆ, ಆ ಒಂದು ಪ್ರದೇಶದಲ್ಲಿ ಉಮಾಲ್ತಿಯ ಕೊಟ್ಟಿಗೆ ಇದೆ. ಅಲ್ಲಿ ಉಮಾಲ್ತಿ ವಾಸವಾಗಿದ್ದಾಳೆ, ಅವಳೇ ಅವರಿಗೆಲ್ಲ ಕಾಟ ಕೊಡ್ತಾರಂತ ತುಂಬಾ ಸುದ್ದಿ ಇತ್ತು. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವರು ತುಂಬಾ ಜನ ಕೂಡ ಇದ್ದಾರೆ. ಆದ್ರೆ ಆ ಜನ ಇಲ್ಲಿವರೆಗೆ ಕೂಡ ಮುಂದೆ ಬಂದು ಈ ರೀತಿ ಆಗಿದೆ ಅಂತ ಯಾರ ಹತ್ರ ಕೂಡ ಹೇಳಿಲ್ಲ. ಎಕ್ಸ್ಪೀರಿಯನ್ಸ್ ಆದ ವ್ಯಕ್ತಿಗಳು ಯಾರು, ಏನ್ ಕತೆ ಅಂತ ಇವನಿಗೆ ಕೂಡ ಗೊತ್ತಿಲ್ಲ, ಊರಿನ ಯಾರಿಗೆ ಕೂಡ ಗೊತ್ತಿಲ್ಲ. ಬಾಯಿಂದ ಬಾಯಿಗೆ ಹರಿದಾಡಿ ಆ ಸುದ್ದಿ ಆ ಊರಲ್ಲಿ ಎಲ್ಲ ಕಡೆ ಹಬ್ಬಿತ್ತು, ಉಮಾಲ್ತಿ ಕಾಟಿದೆ ಅಂತ. ಆ್ಯಂಡ್ ಮೇನ್ ಆಗಿ ಈ ವ್ಯಕ್ತಿ ನಮ್ಮ ನಾಯ್ಕರೇನಿದ್ದಾರೆ ಅವರಿಗೆ ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಅಫ್ಕೋರ್ಸ್ ಅವರೊಬ್ಬ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು, ಅವರಿಗೆ ಆ ಭೂತ ಗೀತವೇನೆಲ್ಲ ನಂಬಿಕೆನೇ ಇದ್ದಿರೋದಿಲ್ಲ. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ, ಯಾರು ಕೂಡ ಹೋಗದಿರುವ ಆ ಪ್ರದೇಶದಲ್ಲಿ ನನಗೆ ಬೇಕಾದಷ್ಟು ಎಲೆಗಳು ಸಿಗ್ಬೋದು, 1-2-3 ತಿಂಗಳಾಗೋಷ್ಟು ಎಲೆ ಅಲ್ಲಿಂದ ತಗೊಂಡು ಬರ್ಬೋದಂತ ತುಂಬ ಖುಷಿಗೊಳ್ತಾರೆ. ಹಾಗೆ ಆ ದಿನ ರಾತ್ರಿ ಅಂದರೆ ಬೆಳಗ್ಗೆ ಒಂದು 3-4 ಗಂಟೆ ಹಾಗೆ ಅವರು ಆ ಪ್ರದೇಶದ ಕಡೆ ತಮ್ಮ ಪ್ರಾಣವನ್ನ ಬೆಳೆಸ್ತಾರೆ. ಹೋಗುವಾಗ ಅವರಿಗೆ ಆ ಒಂದು ಜಾಗದಲ್ಲಿ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಎಷ್ಟೇ ಧೈರ್ಯ ಇದ್ರೂ ಕೂಡ ಮನಸ್ಸಲ್ಲೊಂದು ಭಯದಿರುತ್ತೆ, ಏನಾದರೂ ಆಗ್ಬೋದಂತ. ಆ ಥಾಟ್ ಕೂಡ ಅವರ ಮನಸ್ಸಲ್ಲಿ ಆವಾಗ ಬಂದೋಗ್ತಿತ್ತು. ಬಟ್ ಹೋಗುವಾಗ ಯಾವುದೇ ಎಕ್ಸ್ಪೀರಿಯನ್ಸ್ ಆಗದ ಕಾರಣ ಅವರಿಗೆ ಫುಲ್ ಹೋಪ್ ಬರುತ್ತೆ, ಏನೂ ಆಗಲ್ಲ ಅಂತ. ಸೊ ಅವರು ಆ ಪ್ರದೇಶಕ್ಕೆ ಹೋಗಿ ಸುತ್ತಮುತ್ತ ಗಮನಿಸ್ತಾರೆ. ಯಾಕಂದ್ರೆ ಜನರು ಹೇಳಿದ್ರು ಆ ಪ್ರದೇಶದಲ್ಲಿ ಒಂದು ಕೊಟ್ಟಿಗೆ ಇದೆ, ಅಲ್ಲಿ ಉಮಾಲ್ತಿ ವಾಸವಾಗಿದ್ದಾಳಂತ. ಇವ್ರು ನೋಡ್ತಾರೆ ಅಂತ ಕೊಟ್ಟಿಗೆ ಎಲ್ಲಿದೆಯಪ್ಪ ಅಂತ. ಬಟ್ ಸ್ಯಾಡ್ಲಿ ಅವರಿಗೆ ಆ ರೀತಿಯ ಜಾಗನೇ ಸಿಗುವುದಿಲ್ಲ. ಕೊಟ್ಟಿಗೆ ಉಮಾಲ್ತಿ ಏನು ಕೂಡ ಇಲ್ಲ ಅಂತ ಅವರು ಆರಾಮಾಗಿ ತಮ್ಮ ಬುಟ್ಟಿಗೆ ಈ ಎಲೆಗಳನ್ನ ಸಂಗ್ರಹ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸರ್ಪ್ರೈಸಿಂಗ್ಲಿ ಅವರಿಗೆ ದೂರದ ಒಂದು ಪ್ಲೇಸಿಂದ ಶಬ್ದ ಕೇಳಿ ಬರುತ್ತೆ, ಯಾರೋ ಓಡಾಡಿದಾಗೆ. ಅಂದರೆ ಎಲ್ಲಿತ್ತಲ್ಲ, ಎಲೆ ಮೇಲೆ ಓಡಾಡಿದಾಗ ಯಾರಾದರೂ ಶಬ್ದ ಆಗುತ್ತೆ ಅಂತ ಶಬ್ದ ಕೇಳಿ ಬರುತ್ತೆ. ಅವ್ರು 1 ಮೊಮೆಂಟಲ್ಲಿ ಪಾಸ್ ಆಗ್ತಾರೆ, ನನ್ನ ಕಾಲಿನ ಶಬ್ದನೇ ಕೇಳಿ ಬಂತ ಅಂತ. ಆ್ಯಂಡ್ ಅವಾಗ ಆ ಶಬ್ದ ಮಾಯವಾಗಿತ್ತು. ಆ್ಯಂಡ್ ಅವರು ಕನ್ಫರ್ಮ್ ಆಗ್ತಾರೆ ಇದೇನೋ ಭ್ರಮೆ ಇರಬೇಕಂತ. ಆ್ಯಂಡ್ ಮತ್ತೆ ಪುನಃ ಅದೇ ಶಬ್ದ ಆಗುತ್ತೆ. ಅವರು ಮತ್ತೆ ಪುನಃ ಪಾಸ್ ಆದಾಗ
ಅದೇ ಶಬ್ದ ಮತ್ತೆ ಪುನಃ ಕೇಳಿಬರುತ್ತೆ. ಅವರಿಗೆ ಆ ಶಬ್ದ ಕಿವಿಗೆ ಬಿದ್ದ ಕೂಡಲೇ ಒಂದ್ಸಲ ಹೆದರಿ ಹೋಗ್ತಾರೆ. ಜನರು ಹೇಳಿದ ಮಾತೆಲ್ಲ ಅವರ ಮನಸ್ಸಲ್ಲಿ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವರು ಭಯದಲ್ಲಿ ಇನ್ನೂ ಕೂಡ ಸ್ಪೀಡಾಗಿ ಎಲೆಗಳನ್ನ ತುಂಬಿ ಹಗ್ಗದ ಮೂಲಕ ಕಟ್ಟಿ ತಲೆ ಮೇಲೆ ಎತ್ಕೊಂಡು ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾರೆ. ಆ ತಲೆ ಮೇಲಿಟ್ಟ ಬುಟ್ಟಿಯ ಕಾರಣ ಓಡ್ಲಿಕ್ಕಾಗದಿದ್ರು ಕೂಡ ಹೇಗೋ ಕಷ್ಟಪಟ್ಟು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ದೂರ ಹೋಗಿ ಹಿಂತಿರುಗಿ ನೋಡ್ತಾರೆ. ಸ್ವಲ್ಪ ಹೊತ್ತು ನಿಂತು ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾರೆ ಏನಾದರೂ ಶಬ್ದ ಬರುತ್ತಾ ಅಂತ. ಬಟ್ ಎಲ್ಲ ಕೂಡ ಮಾಯವಾಗಿತ್ತು. ಆ್ಯಂಡ್ ಇವಾಗ ಕೂಡ ಅವರು ಸ್ವಲ್ಪ ಸಮಾಧಾನ ಆಗಿ ನಿಧಾನವಾಗಿ ನಡ್ಕೊಂಡು ಹೋಗ್ತಾರೆ. ಆವಾಗ ಅವರಿಗೆ ಮತ್ತೆ ಪುನಃ ಅದೇ ಎಲೆ ಶಬ್ದ ಕೇಳಿ ಬರುತ್ತೆ. ಅಂದರೆ ಎಲೆ ಮೇಲೆ ನಡ್ಕೊಂಡು ಹೋದಾಗ ಯಾವ ಶಬ್ದ ಕೇಳುತ್ತೆ ನೋಡಿ, ಅದೇ ಶಬ್ದ. ಆವಾಗ ಅವರು ಸರ್ಪ್ರೈಸಿಂಗ್ಲಿ ಒಬ್ಬ ಹೆಂಗಸನ್ನು ಅವರ ಹಿಂದೆ ನೋಡ್ತಾರೆ. ಆ ಹೆಂಗಸನ್ನು ನೋಡಿದ ಕೂಡಲೇ ಇವರು ನಿಜವಾಗ್ಲೂ ಶಾಕ್ ಆಗ್ತಾರೆ. ಆವಾಗ ಅವರ ತಲೆ ಬಂದಿದ್ದು ಒಂದೇ, ಅದು ಉಮ್ಮಾಲ್ತಿ ದೆವ್ವನ ಅಂತ. ಬಟ್ ಹೆಂಗಸು ನೋಡ್ಲಿಕ್ಕೇನು ದೆವ್ವ ಥರ ಇರಲಿಲ್ಲ. ನಾರ್ಮಲ್ ಆಗಿ ಒಂದು ಬಿಳಿ ಸೂರೆ ಉಟ್ಟು ಕೂದಲನ್ನು ನೀಟಾಗಿ ಕಟ್ಟಿ ಹೂ ಮುಡ್ಕೊಂಡು ನಗ್ತಿದ್ಲು ಒಂದೇ ಸಮನೆ. ಈ ವ್ಯಕ್ತಿ ಕೂಡ ಅವಳನ್ನ ನೋಡಿ ಒಂದು ರೀತಿ ಸ್ಟನ್ ಆಗಿ ಹೋಗ್ತಾನೆ. ಅವಳೇನು ನೋಡಲಿಕ್ಕೆ ಕೆಟ್ಟದಾಗಿಲ್ಲ, ಸುಂದರವಾಗಿದ್ದಾಳಂತ ಒಂದೇ ಸಮನೆ ನೋಡ್ತಾ ಇರ್ತಾನೆ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು ರೀತಿ ಹಿಪ್ನೋಟೈಸ್ ಆಗಿಬಿಡ್ತಾನೆ. ಆವಾಗ ಹೆಂಗಸು ಇವನ ಹತ್ತಿರ ಬಂದು ಒಂದೇ ಒಂದು ಮಾತು ಕೇಳ್ತಾಳೆ, ನಿಮ್ಮ ಹತ್ರ ಬೇಡಿ ಉಂಟಾ ಅಂತ. ಆದರೆ ಈ ನಾಯ್ಕರಿಗೆ ಆ ಎಲ್ಲ ಅಭ್ಯಾಸ ಇದ್ದಿರೋದಿಲ್ಲ. ಅದಕ್ಕೋಸ್ಕರ ಇವನು ಹೇಳ್ತಾನೆ, ನನ್ನ ಹತ್ರ ಬೇಡಿಲ್ಲ ಅಂತ. ಆವಾಗ ಹೆಂಗಸು ಕೇಳ್ತಾಳೆ, ಎಲೆ ಅಡಿಕೆ ಆದರೂ ಏನಾದರೂ ಇದೆಯಾ ಅಂತ. ಅದಕ್ಕೆ ಈ ವ್ಯಕ್ತಿ ಏನೂ ಕೂಡ ಇಲ್ಲ ಅಂತಾನೆ. ಆವಾಗ ಹೆಂಗಸು ಏನಾದರೂ ಇದ್ರೆ ಕೊಡ್ತೀಯ ಅಂತ ಕೇಳ್ತಾನೆ. ಬಟ್ ಇವನ ಹತ್ರ ಕೊಡಲಿಕ್ಕೆ ಏನೂ ಕೂಡ ಇರೋದಿಲ್ಲ. ಸೊ ಆದ ಕಾರಣ ನನ್ನ ಹತ್ರ ಏನು ಕೂಡ ಇಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ಇವನು ಹಿಂದಿರುಗಿ ಅಲ್ಲಿಂದ ವಾಪಸ್ ಬರ್ತಾನೆ. ಬಟ್ ಆ ಹೆಂಗಸು ಮಾತ್ರ ಅವನ್ನ ಫಾಲೋ ಮಾಡ್ತಾ ಹಿಂದೆನೇ ಬರ್ತಿರ್ತಾಳೆ. ಆದರೆ ಮುಂದೆ ಬರೋದಿಲ್ಲ. ಹಿಂದೆ ಬರ್ತಾ ಮತ್ತೆ ಪುನಃ ಬೇಡಿ ಉಂಟಾ, ಎಲೆ ಅಡಿಕೆ ಉಂಟಾ ಅಂತ ಹೇಳಿದ್ದನ್ನೇ ಮತ್ತೆ ಪುನಃ ಹೇಳ್ತಾ ಅವನಿಗೆ ಒಂಥರ ಟಾರ್ಚರ್ ಮಾಡ್ತಿರ್ತಾಳೆ. ಬಟ್ ಇವನು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತನ್ನ ದಾರಿ ಹಿಡಿದು ಅಂತೂ ಮನೆ ಕಡೆ ವಾಪಸ್ ಬರ್ತಾನೆ. ಒಂದು ಪ್ಲೇಸಲ್ಲಿ ಬಂದ ಕೂಡಲೇ ಆ ಹೆಂಗಸು ಅಲ್ಲೇ ಸ್ಟಾಪ್ ಆಗಿದ್ಲು. ಇವನಿಗೆ ಯಾಕಂತಾನೆ ಗೊತ್ತಾಗೋದಿಲ್ಲ. ಅಲ್ಲಿವರೆಗೆ ಫಾಲೋ ಮಾಡ್ತಾ ಬರ್ತಿದ್ದ ಹೆಂಗಸು ಒಂದು ಪ್ಲೇಸ್ ಕಡೆ ಬಂದ ಕೂಡಲೇ ಸ್ಟಾಪ್ ಆದ್ಲು ಅಂತ ಇವನಿಗೆ ಅರ್ಥ ಆಗೋದಿಲ್ಲ. ಬಟ್ ಇವನು ಕೂಡ ತಲೆ ಕೆಡಿಸ್ಕೊಳ್ಳದೆ ಸೀದಾ ಮನೆಗೆ ಹೋಗಿ ಆವತ್ತಿನ ಏನೆಲ್ಲ ಕಾರ್ಯ ಆಗಬೇಕೋ ಎಲ್ಲವನ್ನ ಮುಗಿಸ್ತಾನೆ. ಸೊ ಹೀಗೆ ಆ ದಿನ ಅವನ ಮನೆಗೆ ತೋಟದ ಕೆಲಸಕ್ಕಂತ ಅದೇ ಊರಿನ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಈ ನಾಯ್ಕರು ಏನ್ ಮಾಡ್ತಾನೆ, ಟೈಮ್ ಪಾಸ್ಗೋಸ್ಕರ ಆ ವ್ಯಕ್ತಿ ಹತ್ತಿರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾತಾಡ್ತಾ ರಾತ್ರಿ ತಾನು ಅನುಭವ ಮಾಡಿದಂಥ ಆ ಒಂದು ಘಟನೆನ ಆ ವ್ಯಕ್ತಿ ಹತ್ತಿರ ಶೇರ್ ಮಾಡ್ತಾರೆ. ಅದನ್ನು ಕೇಳಿ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ. ಅವನು ಹೇಳ್ತಾನೆ, ಅದೇ ಉಮ್ಮಾಲ್ತಿ ದೆವ್ವ ಅಂತ. ಬಟ್ ನಾಯ್ಕರು ಹೇಳ್ತಾರೆ, ನೋಡ್ಲಿಕ್ಕೆ ಅದೇನು ಕೆಟ್ಟದಾಗಿರಲಿಲ್ಲ, ಭಾಳ ಸುಂದರವಾಗಿತ್ತಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಅದು ಅದರ ಟ್ರ್ಯಾಪ್ ಆಗಿತ್ತು, ನಿಮ್ಮನ್ನು ಟ್ರ್ಯಾಪ್ ಮಾಡಲಿಕ್ಕೋಸ್ಕರ ಆ ರೀತಿಯೆಲ್ಲ ಮಾಡುತ್ತೆ ಅಂತ. ಆಮೇಲೆ ಏನಾಯ್ತು ಅಂತ ಕೇಳಿದಾಗ ನಾಯ್ಕರು ಹೇಳ್ತಾರೆ, ನನ್ನ ಹತ್ರ ಬೇಡಿ ಕೇಳ್ತು, ಎಲೆಡ್ಕೆ ಕೇಳ್ತು ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಇಫ್ ಇನ್ ಕೇಸ್ ನೀವು ಬೇಡಿ ಅದಕ್ಕೆ ಕೊಟ್ಟಿದ್ದಿದ್ರೆ ಅದರ ಕೈ ಹೊಟ್ಟೆಯಾಗಿರ್ತಿತ್ತು, ಅದನ್ನು ಹೆಕ್ಲಿಕ್ಕೋಸ್ಕರ ನಿಮಗೆ ಹೇಳ್ತಿತ್ತು. ಇಫ್ ಇನ್ ಕೇಸ್ ನೀವು ಹೆಕ್ಕಿದ್ದಿದ್ರೆ ಅದು ನಿಮ್ಮನ್ನು ಕೊಂದ್ಬಿಡ್ತಿತ್ತು ಅಂತ. ಆ ಮಾತು ಕೇಳಿ ಇವರಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಸೊ ನೆಕ್ಸ್ಟ್ ದಿನ ಇವರು ಹೋಗಲೇಬೇಕಲ್ಲ, ಅದಕ್ಕೋಸ್ಕರ ಅವರೊಂದು ಪ್ಲ್ಯಾನ್ ಮಾಡ್ತಾರೆ. ತಮ್ಮ ಕಮ್ಯುನಿಟಿಯ ಒಂದು ಶಾಸ್ತ್ರದ ಹಾರ ಅಂತಿರುತ್ತೆ, ಅದನ್ನು ಹಾಕೊಂಡು ಹೋಗ್ತಾರೆ. ಆ ಒಂದು ಜಾಗಕ್ಕೆ ಹೋದ ನಂತರ ಯಾವುದೇ ಭಯ ಇಲ್ಲದೆ ಅವರು ತಮ್ಮ ಬುಟ್ಟಿಗೆ ಎಲೆಗಳನ್ನ ತುಂಬಿಸಿದ ನಂತರ ಮತ್ತೆ ಪುನಃ ಅಲ್ಲಿಂದ ವಾಪಸ್ ಬರ್ತಿರುವಾಗ ಅದೇ ಚಂದವಾದ ಹೆಂಗಸು ಅಂದರೆ ಉಮ್ಮಾಲ್ತಿ ದೆವ್ವ ಅವರ ಹಿಂದೆ ಬರ್ತಾರೆ. ಇವಾಗ ಹೆಂಗಸು ಅವರ ಹತ್ತಿರ ಅದೇ ಸೇಮ್ ಕ್ವಶನ್ ಕೇಳ್ತಾರೆ, ಬೇಡಿದ್ಯಾ, ಅದಿದ್ಯಾ, ಇದಿದ್ಯಾ ಅಂತ. ಆವಾಗ ನಾಯ್ಕರು ಏನು ಮಾಡ್ತಾರೆ, ತಾವು ಹಾಕೊಂಡಿದ್ದ ಶಾಸ್ತ್ರದ ಹಾರನ ಹೊರತೆಗೆದು ಮಂತ್ರವನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಕಂಡ ಕೂಡಲೇ ಶಾಕಿಂಗ್ಲಿ ಅವರ ಕಣ್ಣ ಮುಂದೆನೆ ಆ ದೆವ್ವ ಇದ್ದಕ್ಕಿದ್ದಾಗೆ ಮಾಯವಾಗಿತ್ತು. ಅಂದರೆ ಅಫ್ಕೋರ್ಸ್ ಅದು ದೆವ್ವ ಅಂತ ಅವರಿಗೆ ಪ್ರೂವ್ ಆಗೋಗಿತ್ತು. ಇದು ಆ್ಯಕ್ಚುಲಿ ಆ ನಾಯ್ಕರ್ ಲೈಫಲ್ಲಿ ನಡೆದಂಥ ಒಂದು ಸತ್ಯ ಘಟನೆ. ನಾವೊಬ್ಬರು ಬಾಯಿಂದ ಕೇಳಿದಂಥ ಘಟನೆ ಇದು. ನಂಬೋದು ಬಿಡೋದು ನಿಂಬಿಟ್ಟಿದ್ದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.